ಓ ನಮ್ಮ TFR ಲೋನಾಗೆ ಇವತ್ತು ಸರ್ವಿಸ್ ಮಾಡಿಸೋ ಟೈಮ್ ಅಂದರೆ ಎಂಜಿನ್ ಏರಿಸ್ಕೊಳ್ಳೋಕ್ಕಿಂತ ಮುಂಚೆ ಸರ್ವಿಸ್ ಮಾಡಿಸ್ಬೇಕು ಅಂತ ಫುಲ್ಲು ಸೀಮೆ ಎಣ್ಣೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀವಿ ಗುರು. ತುಂಬ ರಸ್ಟ್ ಹಿಡಿದುಬಿಟ್ಟಿದೆ, ಅವೆಲ್ಲ ಕ್ಲೀನಾಗಿ ಸ್ವಲ್ಪನಾರು ಹೋಗಬೇಕು. ಕ್ರೋಮಿಯಂ ಐಟಮ್ ಲೇಟಾಗಿ ಮಾಡಿಸ್ತೀನಿ, ಫಸ್ಟು ರನ್ನಿಂಗ್ ಮಾಡೋಣ ಗಾಡಿ ಅಂತ ಅಂದ್ಬಿಟ್ಟು ಎಂಜಿನೆಲ್ಲ ಪಕ್ಕ ಮಾಡಿಕೊಂಡು ಕೇಬಲ್ಗಳೆಲ್ಲ ಚೇಂಜ್ ಮಾಡಿಕೊಂಡು ಗಾಡಿನ ರನ್ ಮಾಡ್ತೀವಿ. ಈಗ ಅದಕ್ಕೆ ಕುಮಾರಣ್ಣ ಅವರು ಬಂದುಬಿಟ್ಟು ನಾವು ಸೀಮೆಣ್ಣೆ ಹಾಕ್ತಾಯಿದ್ದಾರೆ. ಸೀಮೆಣ್ಣೆ ಹಾಕಿ ಸ್ವಲ್ಪ ನೆನೆ ಹಾಕ್ಬಿಟ್ಟು ಗಾಡಿನ ಸರ್ವಿಸ್ ಸ್ಟೇಷನ್ಗೆ ಬಿಟ್ಟು ಕ್ಲೀನಾಗಿ ತೊಳಸ್ಬೇಕು ಗುರು. ಎಷ್ಟೋ ವರ್ಷಗಳ ಗಲೀಜು, ಎಷ್ಟೋ ವರ್ಷಗಳ ರಸ್ಟು ಎಲ್ಲ ಹಿಡಿದುಬಿಟ್ಟಿದೆ ಅದಕ್ಕೆ ಗ್ರಾಚಾರ ಹಿಡ್ದಾಗೆ, ಅದನ್ನೆಲ್ಲ ತೊಳಸ್ಬೇಕೀಗ. ನಮ್ಮ ಲೋನ ತೊಳಸ್ಕೊಂಬಂದಿರೋದಕ್ಕೆ ಲಕ ಒಳ್ಳೆ ತೊಳಲ್ಲ ಗುರು. ಹಂಗೆ ಇನ್ನೊಂದು 2-3 ಸತಿ ತೊಳಸ್ಬಿಟ್ರೆ ಕುಮಾರಣ್ಣ ಪೈಂಟ್ ಇದೆ, ಕ್ರೋಮಿಯಮೇ ಬೇಡ. ಫ್ರಂಟ್ ವೀಲ್ ಅಂತೂ ಒಂಚೂರು ಡಮ್ಮೆ ಆಗ್ಬಿಡ್ತು ಅಷ್ಟೇ. ಹಾಂ, ಇನ್ನೊಂದು ಚೂರು ತೊಳಿಬೇಕೈತೆ ನೋಡಿ. ಇದೆಲ್ಲ ಕ್ರೋಮಿ ಮಾಡ್ಸೋಕ್ಕೆ ಇದೇ ಕಾರಣ, ಮಾಡಿಸ್ಬೇಕು. ಬಟ್ ಅದರ ರಸ್ಟಿಕ್ ಕಂಡೀಷನಲ್ಲಿ ಸಕ್ಕತ್ತಾಗಿ ಕಾಣ್ತೈತೆ, ಕೆಂಪಿಗೆ ಹಂಗೆ ತೊಳಸ್ಕೊಂಬಂದಿದ್ದೀನಿ. ಈಗ ಕುಮಾರಣ್ಣವರು ಮಿಕ್ಕಿದ ಕೆಲಸ ಏನೇನೋ ಮಾಡ್ಕೊತಾ ಇದ್ದಾರೆ. ಇಂಜಿನ್ನ ಈಗ ಏರಿಸಿ ಮೌಂಟೆಡ್ ಮಾಡಿ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಲೋನ ಅಂತೂ ಇಂತೂ ಸ್ಟಾರ್ಟ್ ಆಗ್ತಾಯಿದೆ. ಎಷ್ಟು ವರ್ಷಗಳಾದಮೇಲೆ ಕುಮಾರಣ್ಣ ಇದು? ಏನೊಂದು 10 ವರ್ಷ ಆಯಿತಾ? ಇಂಥ 10-12 ವರ್ಷದ್ದು ಆಯ್ತು ಗುರು. 10-12 ವರ್ಷದಿಂದ ಸತ್ವಾಗಿದ್ದು ಲೂನಾಗೆ ನಾವು ಜೀವ ಕೊಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇನ್ನೇನು ಜಾಬಲ್ಲಿ ಇಟ್ಕೊಂಡು ಹೋಗ್ಬೋದು ಆರಾಮ. ಇಂಜಿನ ಜಾಬಲ್ಲಿ ಇಟ್ಕೊಂಡು ಹೋಗ್ಬೋದು. ಕೆಲವು ಟ್ರಿಪ್ಪಿಗೆ ಹೋದಾಗ ಗಾಡಿ ಏನಾರು ಕೆಟ್ಟೋದ್ರೆ ಎಗ್ಲ ಮೇಲೆ ಕೆಸ್ಕೊಂಡು ಬರ್ತಾ ಇರ್ಬೋದು ಆರಾಮಾಗಿ. ಇಂಜಿನ್ ನೋಡಿ ಎಷ್ಟೇ ಸಣ್ಣ ಐತೆ, ಪಾಕೆಟ್ ರಾಕೆಟ್ ಇದ್ದಂಗೆ ಇದು ಗಾಡಿ. 48 cc ಓನ್ಲಿ. ಗಾಡಿ ಏನಾರು ಇದರಲ್ಲಿ ನಿಂತಾರೆ ಸೈಕಲ್ ಹೊಡ್ಕೊಂಡು ನೋಡ್ಕೊಂಬರ್ಬೋದು. ಎಂಜಿನ್ ಬೀಡಿಂಗ್ ಎಲ್ಲ ಹಾಕೊಂಡಿದ್ದಾರೆ. ಎಂಜಿನ್ ಫಿಟ್ ಆಗಿದೆ. ಗಾಡಿಗೆ ಹೋಗಿ ಚಾರ್ಜಿಗೆ ಹೋಗಿ ಎಂಜಿನ್ ಕುತ್ಕೊಂಡಿದೆ. ಈಗ ಕ್ಲಚ್ ಅಸೆಂಬ್ಲಿ ಏನೋ ಮಾಡ್ಕೋತಾ ಇದ್ದಾರೆ, ಅದೇನೋ ಅಂತ ಗೊತ್ತಿಲ್ಲ. ನೋಡಿ ಎಂಜಿನ್ ಇಲ್ಲಿ ಹೋಗಿ ಮೌಂಟ್ ಆಗುತ್ತೆ, ಏನೂ ಕಾಣಲ್ಲ ನಿಮ್ಗೆ. ಎಂಜಿನ್ ಸಣ್ಣ ಪುಟ್ಟ ಇದಂಗೆ ಐತೆ, ಆಟ ಸಾಮಾನು ಇದ್ದಂಗೆ ಐತೆ. ಹಿಂಗೆ ಕಾಣ್ತಾ ಇದೆ ನೋಡಿ. ಈ ಕಡೆಯಿಂದ ನಾನು ಪೆಟ್ಲುಗಳು ಹೊಸದು ಹಾಕ್ಬೇಕು. ಸೈಕಲ್ ಪೆಟ್ಲ ಸಿಗುತ್ತೆ, ಅದು ಹಾಕೋದ್ರೆ ತೊಂದರೆ ಇಲ್ಲ. ಗಾಡಿ ತೊಳಸಿರೋದಕ್ಕೂ ಚೆನ್ನಾಗಿ ಕಾಣ್ತೈತೆ ಮರ ಅಲ್ವಾ. 10 ವರ್ಷದಿಂದ 12 ವರ್ಷದಿಂದ ತೊಳಸೇ ಇರಲಿಲ್ಲ. ಅದಕ್ಕೆ ಮೊದಲನೇ ಸ್ನಾನ. ಕೆಂಪಿಗೆ ಆಗ್ಬಿಟ್ಟವಳೆ ಲಕ್ಷ್ಮಿ. ಈಗ ಬಂದ್ಬಿಟ್ಟು ಕೆಲಸಗಳು ಬಂದ್ಬಿಟ್ಟು ಈ ಕ್ಲಚ್ ಅಸೆಂಬ್ಲಿ ಹಾಕಿ ಬೆಲ್ಟ್ ಹಾಕಿ ಅದಾದಮೇಲೆ ಇಲ್ಲಿ ಬಂದರೆ ನೋಡಿ, ಇಲ್ಲಿ ಬಂದರೆ ಕಾಯಿಲ್ ಸೆಟ್ ಮಾಡಿ ಕಾಯಿಲ್ ಕಲೆಕ್ಷನ್ ಕೊಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇದಾದಮೇಲೆ ನಮಗೆ ಮೇನ್ ಕೆಲಸ ಬಂದ್ಬಿಟ್ಟು ಇದರಲ್ಲಿ ಪೆಟ್ರೋಲ್ ಟ್ಯಾಂಕ್ನ ಕ್ಲೀನ್ ಮಾಡುವಂಥದ್ದು. ಪೆಟ್ರೋಲ್ ಟ್ಯಾಂಕ್ ಕ್ಲೀನ್ ಮಾಡಬೇಕು ಅಂದರೆ ಇಡೀ ಗಾಡಿನೇ ಒಳಗೆ ಪೆಟ್ರೋಲ್ ಹಾಕಿ ಸ್ವಲ್ಪ ಇದು ಮಾಡಿ ಎಲ್ಲ ಅಲ್ಲಾಡಿಸಿ ಗಾಡಿನೇ ಉಲ್ಟಾ ಮಾಡಿದ್ರೆ ಕಸ ಕಡ್ಡಿ ಎಲ್ಲ ತೆಗಿಬೇಕು. ಕರೆಂಟ್ ಬರ್ತಾ ಇದೆಯಲ್ಲ ಅಂತ ಚೆಕ್ ಮಾಡಿದ್ರು, ಪರ್ಫೆಕ್ಟಾಗಿ ಸಕ್ಕತ್ತಾಗಿ ಬರ್ತಾಯಿದೆ. ಲೂನ ಈಗಲೇ ಬಿಡು ನನ್ನ ಹೋಯ್ತೀನಿ ಅಂತ ಸೌಂಡ್ ಮಾಡ್ತಾಯಿದೆ. ಫಸ್ಟು ಪೆಟ್ರೋಲ್ ಟ್ಯಾಂಕ್ ಕ್ಲೀನ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಬೇಕು. ಕುಮಾರಣ್ಣ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಲೂನ ರೆಡಿ ಮಾಡ್ಬೇಕಾದ್ರೆ ನನಗೆ ಹಳೇದೆಲ್ಲ ನೆನಪಾಗ್ತಾಯಿದೆ. ಹಳೇ ದಿನಗಳು, ಆ ದಿನಗಳೆಲ್ಲ ನೆನಪಾಗ್ತಾಯಿದೆ. ನೆನ್ಪು ಮಾಡ್ಕೊಂಡು ಆ ಸವಿಗಳಿಗೆಗಳನ್ನೆಲ್ಲ ನೆನ್ಪು ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾವ್ರೆ. ಈಗ ಕಾರ್ಬೋರೇಟರ್ ಬಿಚ್ಚಿ ಅದರೊಳಗೆ ಏನು ಕರ್ಮಕಾಂಡ ಆಗಿದೆ, ಎಷ್ಟು ವರ್ಷದ ನೀರಿದೆ, ಏನು ಕತೆ ನೋಡ್ತಾವ್ರೆ. ಎಲ್ಲ ಫುಲ್ ಇದಾಗೋಯ್ತೆ. ಓಹೋ, ಏನಿದು ಓಪಲ್ ಗಿಪ್ಪಲ್ ಸಿಗುತ್ತಾ ನೋಡಿ ಇದರೊಳಗೆ. ಡೈಮಂಡ್ ಎಷ್ಟು ವರ್ಷದ ನೀರು ಗೊತ್ತಿಲ್ಲ. ಇದು 12 ವರ್ಷದ ನೀರು ಇದು. ಇದನ್ನು ಕ್ಲೀನ್ ಮಾಡೋ ಅಷ್ಟರೊಳಗೆ ಕುಮಾರಣ್ಣಂದೆಲ್ಲ ಬಿಚ್ಚೋಗ್ಬಿಡುತ್ತೆ. ಇದು ನೋಡಿ, ಅದು ಬಿಡಿ, ಇದು ನೋಡಿ, ಅಯ್ಯೋ ಸ್ವಾಮಿ, ಎಲ್ಲ ಹಂಗೆ ಸ್ಟಕ್ ಆಗ್ಬಿಟ್ಟೈತೆ ಒಳಗಡೆ. ಆಮೇಲೆ ಎಷ್ಟೋದು ಮದುವೆ ಆದಮೇಲೆ
ಇದರೊಳಗೆ ಹಾಕಿದ್ದೀವಿ ನೋಡಿ ಕಾರ್ಬೋರೇಟರ್ ಪಾರ್ಟ್ಸ್ ಕ್ಲೀನಾಗಿ ಎಲ್ಲ ಕೊಳೆ ಅದು ಏನೇನು ರಸ್ಟ್ ಇಷ್ಟು ಎಲ್ಲ ಹಿಡ್ದಿತ್ತದೆಲ್ಲ ಕ್ಲೀನಾಗಿ ಇಳ್ಕೊಳ್ಳಿ ಅಂತ ಇದರಲ್ಲಿ ಹಾಕಿ ಇಟ್ಟಿದ್ದೀವಿ. ಸೀಮೆಣ್ಣೆ ಹಾಕಿ ನಮ್ಮ ಕುಮಾರಣ್ಣನ ಜುಗಾಡಿದೆಲ್ಲ ತಗೊಳ್ಳಿ ಕ್ಯಾರಿಯನ್ ಹಂಗೆ ಒಂದು ಸಿಪ್ ತಗೊಬಿಡಿ, ಒಳ್ಳೆ ಎನರ್ಜಿ ಬರುತ್ತೆ. ನನ್ನ ಮಗಂದು ಪೆಟ್ರೋಲ್ ಹಾಕಿ 10-12 ವರ್ಷ ಆಯ್ತೇನೋ. 12 ವರ್ಷದ ಪೆಟ್ರೋಲು ಗಬೋ ಅಂತೈತೆ ಮೂಸಿದ್ರೆ ಪೆಟ್ರೋಲ್ ಕ್ಯಾಪ್ ತೆಗೋರೆ ನಾರ್ತದಂಗೆ ಮೂರ್ಛೆ ಓಡ್ಬೇಕಂಗೆ. ಅದಕ್ಕೆ ಪೆಟ್ರೋಲೆಲ್ಲ ಈಗ ಇಳಿಸ್ತಾರೆ ನೋಡಿ. ಹಂಗೆ ಟ್ಯಾಂಕ್ ಕ್ಲೀನ್ ಮಾಡುವಂಥ ಪ್ರೊಸೀಜರ್ ಈಗ ಮಾಡ್ತೀವಿ. ನೋಡೋಣ ಹೆಂಗೆ ಬರುತ್ತೆ ಪೆಟ್ರೋಲು, ಯಾವ ಕಾಲದ್ದು. ಹಂಗೆ ಎತ್ತಿಡಿ ಕುಮಾರಣ್ಣ ಪೆಟ್ರೋಲ್ನ ಸೇಲ್ ಮಾಡ್ಬಿಡೋಣ 12 ವರ್ಷದ್ದು ಅಂತ. ಏನು ಬೇಕು ಒಳ್ಳೆ ಕಿಕ್ ಕೊಡಿಸಿದೆ. ಏನು ಬೇಕು 14 ಬರ್ತಾ ಇದೆ ವಿಂಟೇಜ್ ಪೆಟ್ರೋಲ್ ಯಾರಿಗೆ ಬೇಕು ತಗೊಳ್ರಪ್ಪ. ವಿಂಟೇಜ್ ಪೆಟ್ರೋಲ್ ವಿಂಟೇಜ್ 12 ವರ್ಷದ ಪೆಟ್ರೋಲ್. ಅದೆಷ್ಟೊತ್ತು ಬಿಸ್ತೀರ ಸ್ವಾಮಿ ನೀವು? ಬಂದೇ ಬಿಡ್ತು. ಲೂನಾದಲ್ಲಿ 12 ವರ್ಷದ ಪೆಟ್ರೋಲು ಪ್ರಪ್ರಥಮ ಬಾರಿಗೆ ಬರ್ತಾಯಿದೆ ಆಚೆ ಕಡೆ. ವಿಂಟೇಜ್ ಪೆಟ್ರೋಲ್, ವಿಂಟೇಜ್ ಎಣ್ಣೆ ಮಾಡ್ದಂಗೆ ವಿಂಟೇಜ್ ಪೆಟ್ರೋಲು. 12 ಇಯರ್ಸ್ ಓಲ್ಡಾ? ಅಯ್ಯೋ ಸ್ವಾಮಿ, ಇದೇನು ಪಾನ್ ಕಾದಂಗೆ ಆಯಿತು. ಯವ್ವಾ ಅಣ್ಣ ಸ್ಮೆಲ್ಲು ಯಾವ ಕಿಕ್ಕಿದ್ರು ಮುಂದೆ ನಿಲ್ಲುಗುರು. ಮೂಗು ಮುಚ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಪೆಟ್ರೋಲ್ ನೋಡಿ ಹೆಂಗದೆ ಕುಮಾರಣ್ಣ, ಒಳ್ಳೆ ಕಿಕ್ ಇವತ್ತು ನಿಮಗೆ. ಪೆಟ್ರೋಲ್ ಟ್ಯಾಪ್ ಗೊತ್ತಿಲ್ಲ, ಅದರ ಹತ್ರಕ್ಕೂ ಬರೋಕ್ಕಾಗಲ್ಲ ನನಗೆ. ಹಂಗೆ ಸ್ಮೆಲ್ ಹೊಡಿತಾ ಇದೆ. 12 ವರ್ಷದ ಪೆಟ್ರೋಲು ಈ ರೀತಿ ಕಾಣ್ತಾ ಇದೆ ನೋಡ್ರಪ್ಪ. ಅದು ಲೂನಾದಲ್ಲಿತ್ತು. 12 ವರ್ಷದಿಂದ ಪೆಟ್ರೋಲ ತೆಗ್ದಿರಲಿಲ್ಲ. ಒಳ್ಳೆ ಫರ್ಮೆಂಟ್ ಆಗಿರುತ್ತೆ. ಒಳ್ಳೆ ಯಪ್ಪ ಕುಮಾರಣ್ಣ ತಲೆ ತಿರುಗ್ತಾ ಇತ್ತು ನನಗೆ. ಹಿಂಗೆ ಇಸುಕ್ತಂಗೆ ಐತೈತೆ ತಲೆನ. ಪೆಟ್ರೋಲ್ ಇದ್ದಿದ್ದರಿಂದ ಟ್ಯಾಂಕ್ ಬಚಾವಾಯ್ತು. ಇಲ್ಲ ರೆಸ್ಟ್ ಶಪ್ಪ ಒಂದು ವಾರದಿಂದ ಮಾಡ್ತೀನಿ, ಇಲ್ಲಿಗೆ ಸ್ಮೆಲ್ ಹೊಡಿತೈತೆ. ಅಯ್ಯೋ ಸ್ವಾಮಿ, 12 ವರ್ಷದ ಪೆಟ್ರೋಲ್ ಆಚೆ ತೆಗ್ದಿದ್ದೀವಿ. 12 ವರ್ಷದಿಂದ ಸ್ಟಾರ್ಟ್ ಆಗಿರಲಿಲ್ಲ, ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಮೋಸ ಕೊಡು. ಒಂದು ಬಾಟ್ಲಲ್ಲಿ ಹಾಕಿಡ್ತೀನಿ ಬಿಡಿ. ಮೂಸಿದ್ರೆ ಸಾಕು ತಲೆನೋವು ಇರೋದು, ತಲೆನೋವು ಹೋಗ್ಬೇಕು ಹಂಗಾಗ್ಬಿಡ್ಬೇಕು. ಪೆಟ್ರೋಲು ಹಾಗೆ ಈ ಜಿಂಗು ಬಂದ್ಬಿಟ್ಟು ಟ್ಯಾಂಕ್ ಕ್ಲೀನ್ ಮಾಡೋಕ್ಕೆ, ಪೆಟ್ರೋಲ್ ಬಂದ್ಬಿಟ್ಟು ಗಾಡಿಗೆ ಲೋನಾಗೆ. ಇವರು ಸೈಲೆನ್ಸರ್ ಹಾಕೋದ ಅವ್ರೆ. ಸೈಲೆನ್ಸರ್ ಬೆಂಡ್ ಪೈಪಿಗೆ ಗಮ್ ಹಾಕಿ ಸೈಲೆನ್ಸರ್ ರೆಡಿ ಮಾಡಿಸಿದ್ದೀವಿ. ಈಗ ಸೈಲೆನ್ಸರ್ ಹಾಕಾದ್ಮೇಲೆ ಇದಕ್ಕೆ ಪೆಟ್ರೋಲ್ ಬಿಟ್ಟು ಕ್ಲೀನ್ ಮಾಡಬೇಕು. ನಂಬಿಕೆ ಕಾರ್ಬೊರೇಟ್ರು ಕ್ಲೀನ್ ಮಾಡಿ ಫುಲ್ ತೊಳೆದು ಪೆಟ್ರೋಲಲ್ಲಿ ಜೆಟ್ಟೆಲ್ಲ ಕ್ಲೀನ್ ಮಾಡಿ ಸರ್ವಿಸ್ ಮಾಡಿಸಿ ಕಾರ್ಬೊರೇಟ್ರನ್ನ ಮತ್ತೆ ರಿಫಿಟ್ ಮಾಡ್ಕೊಂಡಿದ್ದಾರೆ. ಈಗ ಇದನ್ನು ಎಂಜಿನ್ಗೆ ಹಾಕ್ಕೊಂಡ್ರೆ ಪೆಟ್ರೋಲ್ ಅಲ್ಲೇ ತಂದಿದ್ದೀನಿ. ಅದರಲ್ಲಿ ಅರ್ಧ ಪೆಟ್ರೋಲ್ ಅಲ್ಲೇ ಖಾಲಿ ಮಾಡಿಬಿಟ್ಟಿದ್ದಾರೆ ಕುಮಾರಣ್ಣವರು. ಅದೇ ಪೆಟ್ರೋಲ್ ಹಾಕಿ ಗಾಡಿ ರನ್ ಮಾಡಬೇಕು. ಅದಕ್ಕಿಂತ ಮುಂಚೆ ಟ್ಯಾಂಕ್ ಒಂದು ತೊಳೆದಿಲ್ಲ ಗುರು. ಅದು ಮುಚ್ಚಳ ತೆಗೆದ್ರೆ ಗಬ್ಬೋ ಅನ್ನುತ್ತೆ. ಟ್ಯಾಂಕ್ ಒಳಗೆ ಬಟ್ಟೆ ಎಲ್ಲ ಹಾಕಿ ತಂತಿಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಎಷ್ಟಾಗುತ್ತೆ ಹಾಕಲಿ ಅಂತ. ಕುಮಾರಣ್ಣವರಲ್ಲಿ ಕಾರ್ಬೊರೇಟ್ರು ಫಿಟ್ ಮಾಡ್ಕೊಂಡಿದ್ದಾರೆ. ಟ್ಯಾಂಕಿಂದ ಹೊಸಿ ಗಪ್ ಸ್ಮೆಲ್ ಹೊಡಿತಾ ಇಲ್ಲ. ಇವತ್ತೆಲ್ಲರೂ ಹುಷಾರಿಲ್ಲದ ಮನೆ ಕತ್ತೀನಿ ಅಂತ ಡೌಟ್ ಬರ್ತಾಯಿದೆ ನನಗೆ. 12 ವರ್ಷಗಳ ಟ್ಯಾಂಕ್ ಕ್ಲೀನ್. ಫೈನಲ್ ಆಗಿ ಲೂನಾನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಹೋ ಹನ್ನೆರಡು ವರ್ಷದಿಂದ ಪಾಪ ಯಾವುದೋ ಮೂಲೆ ನಿಂತಿದ್ದನ್ನು ಜೀವ ತುಂಬಿಸಿ ಸ್ಟಾರ್ಟ್ ಮಾಡಿದ್ದೀವಿ. ಕುಮಾರಣ್ಣವ್ರು ಸ್ಟಾರ್ಟ್ ಮಾಡಿದ್ದಾರೆ. ಪಟ್ರ 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 ಹೊಡ್ಕೊತೈತೆ. ಹೆಡ್ಲೈಟು ಬಂತು ಸದ್ಯಕ್ಕೆ. ಬಲ್ಬ್ ಚೆನ್ನಾಗೈತೆ. ಆಯ್ಸ ಅಂಕಲ್ ನೋಡಿದ್ದೀರಾ?
ಈ ವಿಡಿಯೋದಲ್ಲಿ 3 ಹಳೆ ಹುಲಿಗಳಿದ್ದಾವೆ, 1, 2, ಲೂನಾ 3 ಎಲ್ಲ ಹಳೆ ಹುಲಿಗಳೇ. ರಿಚ್ ಆಗ್ಬಿಟ್ಟೈತೆ, ಗಾಡಿ ಸ್ಟಾರ್ಟ್ ಆಯ್ತಲ್ಲ ಕಾನ್. ಓ ಆಯ್ತಲ್ಲ ಸುಸ್ತಾವ. ಓ ಐಸ್ ಸ್ಟಾರ್ಟ್ ಆಗಲಿಲ್ಲ. ಇಲ್ಲ ಅದೇನಾಗಿಲ್ಲ, ಚೆಕ್ ಮಾಡ್ತಾರೆ ನೋಡಿದ್ರೆ ಏನಾಯ್ತು ಅಂತ. ಪಾಯಿಂಟ್ ಸೆಟ್ ಸಮಸ್ಯೆ, ಕ್ಲಚ್ಚನ್ನು ತೆಗೆದು ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡುತ್ತಿದ್ದಾರೆ ಕುಮಾರಣ್ಣನವರು. ಪಾಯಿಂಟ್ ಸೆಟ್ ಗಾಡಿಗಳದು ಇದ್ದಿದ್ದೇ ತಲೆನೋವು. ಲೂನಾ ಮತ್ತೆ ಆನ್ ಆಗೋಯ್ತು ಗುರು. ಪಾಯಿಂಟ್ ಸೆಟ್ ಸ್ವಲ್ಪ ಮಿಸ್ಟೇಕ್ ಇತ್ತು, ಪಾಯಿಂಟ್ ಸೆಟ್ ಅಡ್ಜಸ್ಟ್ಮೆಂಟ್ ಮಾಡಿದ್ರು. ಈಗ ಗಾಡಿ ರೆಡಿ ಆಗೋಯ್ತು. ಹೆಂಗೆ ಕಾಣ್ತೈತೆ ನೋಡಿ ಹೆಂಗೆ. ಫೈನಲ್ ಕೆಲಸ ಗುರು. ಪೆಟ್ರೋಲ್ ಟ್ಯಾಪ್ ಹಾಕ್ತಾ ಇದ್ದಾರೆ. ಪೆಟ್ರೋಲ್ ಟ್ಯಾಪ್ ಸಿಗಲಿಲ್ಲ, ಅಲ್ಲಿ ಇಲ್ಲಿ ಹುಡುಕಿ ತಂದಿದ್ದೀವಿ ಹೊಸದು. ಟ್ಯಾಂಕು ಕ್ಲೀನ್ ಮಾಡಿಸಿದ್ದೀನಿ. ಅದಾದಮೇಲೆ ಫ್ರಂಟು ಹೆಡ್ಲೈಟು ಇದು ಗ್ಲಾಸ್ ಹಾಕಬೇಕು, ಇನ್ನು ವೈರಿಂಗ್ ಹಾಕಬೇಕು. ವೈರ್ಗಳು ಅಂದರೆ ಇದು ಕೇಬಲ್ಗಳು. ವೈರಿಂಗ್ ಚೆನ್ನಾಗಿದೆ, ತೊಂದರೆ ಇಲ್ಲ. ಅವಾಕರ ಸಂಪೂರ್ಣವಾಗಿ ಕೆಲಸ ಮುಗಿದೋಗುತ್ತೆ. ಇನ್ನೇನಿದ್ರು ಕಾಸ್ಮೆಟಿಕ್ ವರ್ಕ್ಸ್ ಮಾಡ್ಕೋಬೇಕಾಗತ್ತೆ. ಗಾಡಿ ಒಳಗೆ ನಿಲ್ಸ್ಕೊಂಡಿದ್ದಾರೆ. ಲೈಟ್ ಬೆಳಕು ಬರ್ತಿರಲಿಲ್ಲ, ಆಚೆ ಕಾಣ್ತಿರಲಿಲ್ಲ ಅಂತ. ಈಗ ಕೆಲಸ ಬಂದ್ಬಿಟ್ಟು ಹೆಡ್ಲೈಟ್ ಬಿಚ್ಚಿದ್ದಾರೆ. ಹೆಡ್ಲೈಟ್ದು ರಿಂಗ್ ಚೆನ್ನಾಗಿದೆ ಗುರು. ಗ್ಲಾಸ್ ಹೊಡೆದೋಗ್ಬಿಟ್ಟಿದೆ. ತಂದಿದ್ದೀವಿ ಗ್ಲಾಸ್ನ, ಇಲ್ಲಿ ಹೊಸದು ತಂದಿದ್ದೀವಿ. ಬರೀ ಗ್ಲಾಸ್ ಹಾಕ್ತೀವಿ, ರಿಂಗ್ ಹಾಕಲ್ಲ. ಅದಾದಮೇಲೆ ಎರಡು ನೋಡಿ, ಇದು ಬಂದ್ಬಿಟ್ಟು 2 ಕವರ್, ಸೈಡ್ ಕವರ್, ಶೀಲ್ಡ್ ಕವರ್ಗಳು. ಈ ಕವರ್ಗಳನ್ನ ಹಾಕಿದ್ರೆ ಈ ಕೆಲಸ ಮುಗ್ದಂಗೆ. ಮತ್ತು ಇದು ತಂದಿದ್ವಿ, ಕೇಬಲ್ಗಳು ತಂದಿದ್ವಿ. ಕೇಬಲ್ಗಳು 2 ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಬ್ರೇಕು, ಚೋಕು, ಹಾಗೆ ಇದು ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಸದ್ಯಕ್ಕೆ ಈ ರೀತಿಯೇ ರನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಪ್ಪ. ಕ್ರೋಮಿಯಂ ಮಾಡಿಸಿದಾಗ ಕ್ಲೀನಾಗಿ ಇನ್ನೊಂದು ಸತಿ ಕೇಬಲ್ಗಳೆಲ್ಲ ಹೊಸ್ದಾಗಿ ಹಾಕೋಬೇಕು. ಇಷ್ಟು ನಡೀತಾ ಇದೆ ಕೆಲಸ. ಈಗ ಅದಕ್ಕೆ ಬರ್ತಾಯಿಲ್ಲ, ಇದು ಸ್ಟ್ರಕ್ ಆಗ್ಬಿಟ್ಟಿದೆ. ಇಲ್ಲಿ ಎಷ್ಟು ವರ್ಷ ಆಯ್ತಲ್ಲ ನಿಲ್ಲಿಸಿ, ಬರ್ತಾಯಿಲ್ಲ ನೋಡಿ, ಅಲ್ಲಿ ಬರ್ತಾಯಿಲ್ಲ. ಬಲ್ಪ್ ಒಂದು ಹಾಳಾಗಿಲ್ಲ ಗುರು, ಅದು ಭಾಳ ಖುಷಿ ಆಯ್ತು ನನಗೆ. ಹೊಡೆದೋಗ್ಬಿಟ್ಟೈತೆ ನೋಡಿ, ಚಿಂದೆ ಆಗ್ಬಿಟ್ಟೈತೆ ನೋಡಿರಿ. ಮೀಟ್ರದು ವೈರ್ಗಿರ್ ಏನು ಚೇಂಜ್ ಮಾಡಿಲ್ಲ, ಆದ್ರೂ ಮೀಟ್ರ್ ವರ್ಕ್ ಆಗ್ತಾಯಿದೆ ಇನ್ನೂ. ಆಗ್ಲಿನ ಗಾಡಿಗಳ ಕ್ವಾಲಿಟಿನೇ ಕ್ವಾಲಿಟಿ. ಏನು ವೈರಿಂಗ್ ಏನು ಚೇಂಜ್ ಮಾಡಿಲ್ಲ, ಅಥವಾ ಕೇಬಲ್ ಚೇಂಜ್ ಮಾಡಿಲ್ಲ, ಅಥವಾ ಹೆಡ್ಲೈಟ್ ಬಲ್ಬ್ ಚೇಂಜ್ ಮಾಡಿಲ್ಲ. ಏನಿತ್ತು ಅದು ಗಾಡಿದ ರೆಸ್ಟೋರೇಷನ್, ಇಂಜಿನ್ ಪಾರ್ಟ್ಸ್ಗಳನ್ನ ತೆಗೆದು ಅದೇ ಇಂಜಿನ್ ಪಾರ್ಟ್ಸ್ಗಳನ್ನ ಹಾಕಿದ್ದೀವಿ. ಸ್ಕ್ರೂ ಎಲ್ಲ ಜಾಮ್ ಹೊರಟವೆ, ಅದಕ್ಕೆ ಕಟ್ ಮಾಡ್ತಾ ಇದ್ದಾರೆ ಸ್ಕ್ರೂನ ಬೇರೆದಾಗಕ್ಕೆ. ಇನ್ನೇನು ಬರ್ತಾ ಇಲ್ವಲ್ಲ, ಇನ್ನೇ ಮಾಡ್ತೀರಾ? ಸ್ಟ್ರಕ್ ಆಗ್ಬಿಟ್ಟಿದ್ದಾವೆ ಹೆಡ್ಲೈಟ್ ಒಳಗೆ ಹೋಗಿ. ಅದರಲ್ಲಿ ಟೋಟಲಾಗಿ 3 ಬೋಲ್ಟ್ ಬರೋದು ಸ್ಕ್ರೂಗಳು ಹೆಡ್ಲೈಟ್ಗೆ. 2 ಆಗಿದೆ, ಇನ್ನು 3ನೇದು ತೆಗಿತಾ ಇದ್ದಾರೆ. ಬಂತು ನೋಡಿ. ಓಹ್ ಜೇಡಾರ ಬಲೆ. ಈಗ ಹೆಡ್ಲೈಟಿನ ಐಡಿಯಾ ಬಂದ್ಬಿಟ್ಟು ಇದು ಮತ್ತು ರಿಂಗು ಮಾತ್ರ, ಮತ್ತು ಇದೊಂದು ಹಾಕೋದು ಅಂತ ಐಡಿಯಾ ಅಷ್ಟೇ. ರಿಂಗು ಹಳೇದನ್ನೇ ಹಾಕ್ತೀವಿ, ಅದಕ್ಕೋಸ್ಕರ ರಿಂಗ್ದು ಔಟ್ಸೈಡ್ ಕ್ಲಿಪ್ಪೆಲ್ಲ ತಗೋತಾ ಇದ್ದಾರೆ ಕುಮಾರಣ್ಣ. ರಿಂಗ್ ಚೆನ್ನಾಗಿದೆ ಗುರು, ಯಾಕೆ ವೇಸ್ಟ್ ಮಾಡಬೇಕಲ್ವಾ? ಬರೀ ಗ್ಲಾಸ್ ಮಾತ್ರ ಹಾಕ್ತೀವಿ. ಸಪ್ರೇಟ್ ಇನ್ನೊಂದಿದ್ರೆ ಯೂಸ್ಫುಲ್ ಆಗುತ್ತೆ. ಅಲ್ಲಿ ಅವ್ರ ಕ್ಲಿಪ್ಪೆಲ್ಲ ಆಚೆ ತಗೋತಾ ಇದ್ದಾರೆ ನೋಡಿ. ಲಕ್ಕಿ ಗೇರ್ ಬಾಕ್ಸ್ ಆಯಿಲ್ ಹಾಕ್ತಾ ಇದ್ದಾರೆ. ಹಿಂದ್ಗಡೆ ವೀಲಲ್ಲಿ ಆಯಿಲ್ ಕಮ್ಮಿ ಉಂಟು, ಅದಕ್ಕೋಸ್ಕರ ಆಯಿಲ್ ಹಾಕ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮುಗಿದೋಯ್ತು. 2 ಕವರ್ ಹಾಕ್ಬಿಟ್ರೆ ಸೈಡ್ ಕವರ್ಗಳು ನೋಡಿ ಇದೆ. ಕ್ಯಾನೆಟಿಕ್ ಅಂತ ಒಂದು ಎಂಬ್ಲಮ್ ಬರುತ್ತೆ. ಅದಾದಮೇಲೆ ಕ್ಲಿಪ್ಸ್ ಬರುತ್ತೆ. ಕ್ಲಿಪ್ಸ್ಗಳು ಹಾಕಿದ್ರೆ ಲಾಕ್ ಹೋಗಿ ಕೂತ್ಕೊಳ್ಳುತ್ತೆ. ಫುಲ್ ಒಂಚೂರು ಗಲೀಜಾಗ್ಬಿಟ್ಟೈತೆ, ಇನ್ನೊಂದ್ಸತಿ ತೊಳಸ್ಬೇಕು ನೋಡಿ. ಶೀಲ್ಡ್ ಹಾಕಿದ್ದಕ್ಕೆ ಒಂಚೂರು ಕಂಪ್ಲೀಟ್ ಆದಂಗೆ ಆಯ್ತಲ್ವಾ ಗಾಡಿ. ಈ ರೀತಿ ಔಟ್ಲುಕ್ ಬಂದಿದೆ. ಲಕ್ಷ್ಮಿ ಕುಮಾರಣ್ಣ ಅವರು ಈಗ ಗಾಡಿ ಓಡಿಸೋಕ್ಕೆ ಅಂತ ಬಂದಿದ್ದಾರೆ. ಇಲ್ಲಿವರೆಗೂ ನಾನು ಓಡಿಸ್ಕೊ ಬಂದೆ. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸಿ ಆಚೆಯಿಂದ ನೋಡೋಕೆ ಗಾಡಿ ಹೆಂಗೆ ಕಾಣುತ್ತೆ ಅಂತ ಕುಮಾರಣ್ಣನ ಕೈಲಿ ಕೊಟ್ಟಿದ್ದೀನಿ. ಕುಮಾರಸ್ವಾಮಿ ಅವರು ಪ್ರಪ್ರಥಮ ಬಾರಿಗೆ
ನಮ್ಮ ಲೂನಾ ಒಂದು TF4 ಲೂನಾವನ್ನು ಹೊಡಿತಾ ಇದ್ದಾರೆ. ಕುಮಾರಣ್ಣ ಹೋಯ್ತಾರ ನೋಡಿ ಇಲ್ಲಿ ಪಟ್ರ 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 ಅನ್ಕೊಂಡು ಸಖತ್ ಖುಷಿ ಆಗ್ತದೆ. ಖುಷಿ ಖುಷಿ ಖುಷಿ, ಸಣ್ಣ ಪುಟ್ಟದ್ರಲ್ಲೇ ಇರೋದು ಖುಷಿ ಗುರು. ಜೀವನದಲ್ಲಿ ಇನ್ನೇನಿದೆ ಹೇಳಿ ಎಲ್ಲ ಹೋಯ್ತಾರ ನೋಡಿ ಇಲ್ಲಿ.